ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನೆನ್ನೆ ನಾನು ಹೀಗೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಒಂದಷ್ಟು ತಲೆ ಕೆಡಿಸ್ತು. ಯಾಕಂತಂದರೆ ನಟ ವಿಶಾಲ್ ಅವರ ವಿಡಿಯೋ. ಸಾಮಾನ್ಯವಾಗಿ ವಿಶಾಲ್ ಅವ್ರನ್ನ ನಾವು ಭಾಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ತಮಿಳು ಸಿನಿಮಾದಲ್ಲಿ ಒನ್ ಆಫ್ ದ ಫಿಟ್ ಆ್ಯಂಡ್ ಫೈನ್ ಆಗಿರುವಂಥ ನಟ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆ ಅಂತ ನಿನ್ನೆ ಅದೊಂದು ವಿಡಿಯೋ 12 ವರ್ಷಗಳಿಂದ ರಿಲೀಸ್ ಆಗಬೇಕಾಗಿದ್ದಂಥ ಒಂದು ಸಿನಿಮಾ ಇದೇ ಸಂಕ್ರಾಂತಿಗೆ ರಿಲೀಸ್ ಆಗ್ತಿದೆ. ಆ ಕಾರಣಕ್ಕೆ ಆ ಸಿನಿಮಾದ ಒಂದು ಪ್ರೆಸ್ ಮೀಟನ್ನು ಕರೆದಿರ್ತಾರೆ. ವಿಶಾಲ್ ಆಗ ಸ್ಟೇಜಿಗೆ ಬರ್ತಾರೆ ಮಾತಾಡೋಕ್ಕೆ. ಆಗ ಮೈಕ್ ಹಿಡಿಬೇಕಾದ್ರೆ ಅವ್ರಿಗೆ ಆ ಮೈಕ್ನ ಕರೆಕ್ಟಾಗಿ ಹಿಡಿಯೋಕ್ಕೂ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಒಂದಷ್ಟು ವೈಬ್ರೇಷನ್ ಆಗ್ತಾ ಇರುತ್ತೆ, ಕೈ ನಡುಗ್ತಾ ಇರುತ್ತೆ. ಆಗ ಎಲ್ರಿಗೂ ಕೂಡ ಕಾಡ್ದಂಥ ಪ್ರಶ್ನೆ, ವಿಶಾಲ್ಗೆ ಏನಾಯಿತು? ವಿಶಾಲ್ ಇಡೀ ನಾವು ಸೌತ್ ಇಂಡಿಯನ್ ಇಂಡಸ್ಟ್ರಿ ನೋಡಿದ್ರೂ ಕೂಡ ಆ ಸಿಕ್ಸ್ ಪ್ಯಾಕ್, ಆ ಒಂದು ಫಿಸಿಕಲ್ ಫಿಟ್ನೆಸ್ ಇದೆಲ್ಲವೂ ಕೂಡ, ಅದರಲ್ಲೂ ಈ ಪೊಲೀಸ್ ಪಾತ್ರ ಅಂತಂದರೆ ವಿಶಾಲ್ಗೆ ಹೇಳಿ ಮಾಡಿಸಿದಂಥ ಸಿನಿಮಾಗಳು. ಹಾಗಾಗಿ ವಿಶಾಲ್ ಅವರು ಮೈಕ್ ಹಿಡ್ಕೊಂಡಾಗ ಮಾತನಾಡೋಕ್ಕೂ ಕೂಡ ಭಾಳಷ್ಟು ಕಷ್ಟಪಟ್ಟರು. ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗಿಬಿಡ್ತು. ಸೊ ಆಗ ವಿಶಾಲ್ಗೆ ಏನಾಗಿದೆ, ಏನಾದರೂ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಇದೆಯಾ? ಜೊತೆಗೆ ಆಗಾಗ ಅವರು ವೇದಿಕೆಯಿಂದ ಕೆಳಗೆ ಕೂತಾಗಲೂ ಕೂಡ ಆ ಗ್ಲಾಸ್ನ ತೆಗಿತಾ ಇದ್ರು, ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಒರೆಸ್ಕೋತಾ ಇದ್ರು. ಕೆಲವರು ಇದನ್ನು ಟೀಕೆ ಮಾಡಿದ್ರು, ಕೆಲವರು ವಿಶಾಲ್ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಈ ಸಂಬಂಧ ವೈದ್ಯರು ವಿಶಾಲ್ ಆರೋಗ್ಯದ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಪ್ರೋಗ್ರಾಮ್ ಆದ ಕೂಡಲೇ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಸೊ ಆ ಒಂದು ಅಪೋಲೋ ಆಸ್ಪತ್ರೆ ಹೋದ್ಮೇಲೆ ಏನು ರಿಪೋರ್ಟ್ ಬಂದಿದೆ, ಡಾಕ್ಟರ್ ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳ್ತೀವಿ ಕೊನೆ ತನಕ ನೋಡಿ. ಸೊ ಅದಕ್ಕೂ ಮುಂಚೆ ಏನೇನಾಯಿತು, ಯಾಕೆ ಈ ಕಾರಣ, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ವಿಶಾಲ್ಗೆ ಇಂಥ ಒಂದು ಪರಿಸ್ಥಿತಿ ಬರಬೇಕಾದ್ರೆ ಒಂದು ಈ ನರಗಳದ್ದೇನಾದರೂ ಸಮಸ್ಯೆ ಇರಬೇಕು. ಎಲ್ಲೇ ಹೋದರೆ ಬಿ ಪಿ ವೇರಿಯೇಷನ್ ಆದಾಗಲೂ ಕೂಡ ಒಂದಷ್ಟು ಮೈ ನಡುಗುವಂಥದ್ದಾಗುತ್ತೆ, ಧ್ವನಿಯಲ್ಲಿ ಆಯಾಸ ಕಂಡು ಬರುತ್ತೆ. ಜೊತೆಗೆ ನಾವು ವಿಡಿಯೋದಲ್ಲೇನೆ ಗಮನಿಸಿದಾಗ ವಿಪರೀತವಾಗಿ ಅವರ ಕಣ್ಣುಗಳು ಕೆಂಪಾಗಿದ್ವು. ಇದೆಲ್ಲವನ್ನ ನೋಡಿದಾಗ ವಿಶಾಲ್ ಅವ್ರಿಗೇನಾದರೂ ಮೈಗ್ರೇನ್ ಸಮಸ್ಯೆ ಅಂಥದ್ದೇನಾದರೂ ಇದೆಯಾ ಅಂತ. ಕೆಲವರೀಗ ಒಪಿನಿಯನ್ ಹೇಳ್ತಿರುವಂಥ ಪ್ರಕಾರ ಒಂದಷ್ಟು ಅಭ್ಯಾಸಗಳು ಏನಾದರೂ ಅವ್ರಿಗಿದ್ದಂಥದ್ದು ಈ ಒಂದು ಸಮಸ್ಯೆ ಕಾರಣ ಆಯಿತು ಅಂತ. ಬಟ್ ಇನ್ನೊಂದು ಬೇರೆದೇ ರೀತಿಯಾದಂಥ ಒಂದು ಚರ್ಚೆ ನಡೀತಾ ಇದೆ. ಏನು ಅಂತಂದರೆ, ಒಬ್ಬರು ಡೈರೆಕ್ಟರ್ ಏನಾದರೂ ವಿಶಾಲ್ ಅವರ ಈ ಪರಿಸ್ಥಿತಿಗೆ ಕಾರಣವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ನಿಮಗೆಲ್ಲ ನೆನಪಿರ್ಬೋದು, ನಮ್ಮಲ್ಲೂ ಕೂಡ ಸಿನಿಮಾ ಬಂದಿತ್ತು ಅನಾಥರು ಅಂತ. ಅದನ್ನು ತಮಿಳಲ್ಲಿ ಮಾಡಿದ್ದು ಬಾಲ. ಸೊ ಆ ಸಿನಿಮಾ ಪಿತಾಮಗನ್, ನಂದ ಅನ್ನೋ ಸಿನಿಮಾ ಮಾಡಿದರು. ಸೊ ಅದಾದಮೇಲೆ ಹಲವಾರು ಸಿನಿಮಾಗಳು, ಅಂದರೆ ಈ ಮಣ್ಣಿನ ಕಥೆಯನ್ನು ಬಾಲ ಮಾಡ್ತಾರೆ. ಜೊತೆಗೆ ಬಾಲ ಹೇಗಂತಂದರೆ ಆ ಕ್ಯಾರೆಕ್ಟ್ರಿಗೆ ಹೇಗಿರಬೇಕು ಹೀರೋ ಅದೇ ರೀತಿಯಾಗಿ ರೆಡಿ ಆಗಬೇಕು. ಸೊ ಒಂದಷ್ಟು ಮಂದಿ, ಒಬ್ಬರು ನಿರ್ದೇಶಕರು, ಒಬ್ಬರು ಹಿರಿಯ ಪತ್ರಕರ್ತರು ಮಾತನಾಡಿದ್ದಾರೆ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿರುವಂಥ ಪ್ರಕಾರ ಡೈರೆಕ್ಟರ್ ಬಾಲ ಅವರೇ ವಿಶಾಲ್ ಅವರ ಈ ಪರಿಸ್ಥಿತಿಗೆ ಕಾರಣ ಅಂತ. ಅವನಿವನ್ ಅಂತ ಒಂದು ಸಿನಿಮಾ ಬಂದಿತ್ತು ಬಾಲ ಅವರ ಡೈರೆಕ್ಷನಲ್ಲಿ. ವಿಶಾಲ್ ಹಾಗೆ ಆರ್ಯ ಇಬ್ಬರೂ ಕೂಡ ನಡೆಸಿದಂಥ ಸಿನಿಮಾ. ಸೊ ಆ ಕಾರಣಕ್ಕೆ ಆ ಸಿನಿಮಾದಲ್ಲಿ ನೀವು ನೋಡಿದರೆ, ಆ ಸಿನಿಮಾ ನೋಡಿದರೆ ವಿಶಾಲ್ ಅವರ ಕಣ್ಣು ಒಂಥರ ಸೆಂಟ್ರಾಗಿ, ಒಂಥರ ನಾರ್ಮಲ್ ಆಗಿರೋದಿಲ್ಲ, ಅಬ್ನಾರ್ಮಲ್ ಆಗಿರಬೇಕು ಕಣ್ಣು. ಅವರು ದೃಷ್ಟಿಯನ್ನು ಸೆಂಟ್ರಿಗೆ ಫೋಕಸ್ ಮಾಡಿದ ಹಾಗಿರಬೇಕು ಅನ್ನೋ ಒಂದು ಪಾತ್ರ. ಸೊ ಆ ಪತ್ರಕರ್ತರು ಹೇಳುವಂಥ ಪ್ರಕಾರ ಅವನಿವನ್ ಸಿನಿಮಾಗೋಸ್ಕರ ಒಂದು ಆಪರೇಷನ್ ಮಾಡಿಸ್ಬೇಕಾಗಿ ಬಂತು. ಕೆಲವು ವರ್ಷಗಳ ಹಿಂದೆ ಸತತವಾಗಿ ವಿಶಾಲ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಇದ್ರು. ಬಟ್ ಕಮರ್ಷಿಯಲಿಂದ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಟ್ರೈ ಮಾಡಬೇಕು ಅಂತ ವಿಶಾಲ್ ಅವನಿವನ್ಗೆ ಒಪ್ಕೊಳ್ತಾರೆ. ಭಾಳ ವಿಶಿಷ್ಟವಾದಂಥ ಪಾತ್ರ, ಆದರೆ ದೃಷ್ಟಿ ನಾರ್ಮಲ್ ಆಗಿರಬಾರ್ದು ಅಂತ, ಸ್ವಲ್ಪ ಚೇಂಜ್ ಬೇಕು. ನೀನು ನಾರ್ಮಲ್ ಆಗಿ ಏನು ನೋಡ್ತೀಯ ಜನರನ್ನ, ಆ ಥರ ಬೇಡ. ನಿನ್ನ ಕಣ್ಣು ಇದೇನಿದೆ ಕಣ್ಣುಗುಡ್ಡೆಗಳು ಅದು ಕರೆಕ್ಟಾಗಿ ಐಬಾಲ್ಗಳು ನೇರವಾಗಿ ಫೋಕಸ್ ಆಗಬಾರ್ದು ಅಂತ. ಅದಕ್ಕೋಸ್ಕರ ಕಣ್ಣಿನ ಆಪರೇಷನ್ನ ಕೂಡ ಮಾಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ದೃಷ್ಟಿಯನ್ನು ಬದಲಾಯಿಸೋದಕ್ಕೆ ಕಣ್ಣಿನ ಗುಡ್ಡೆಗಳನ್ನು ಎಳೆದು ಸ್ಟಿಚಸ್ಗಳನ್ನು ಹಾಕಿದ್ರು ಅಂತ ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಹೇಳಿರೋದು. ಇದು ನಿಜಕ್ಕೂ ಅದನ್ನು ಮಾಡಿದ್ದಾರೇನೋ ಅಂತ ನಮಗೆ ಕನ್ಫರ್ಮೇಷನ್ ಇಲ್ಲ. ಬಟ್ ಆ ಪತ್ರಕರ್ತರು ಹೇಳಿರುವಂಥ ಪ್ರಕಾರ ಕಣ್ಣಿನ ಗುಡ್ಡೆಯನ್ನು ಸ್ವಲ್ಪ ಎಳೆದು ಅದನ್ನು ಆಪರೇಷನ್ ಮಾಡಿದ್ರು ಅದಕ್ಕೋಸ್ಕರ ಅಂತ. ಹಾಗಾಗಿ ವಿಶಾಲ್ಗೆ ಆಗಾಗ ಮೈಗ್ರೇನ್ ಬರ್ತಾ ಇತ್ತು, ಒಂದಷ್ಟು ಸಮಸ್ಯೆ ಆಗ್ತಾ ಇತ್ತು ಅಂತ ಅವ್ರು ಹೇಳಿದ್ದಾರೆ. ಬಟ್ ಇವಾಗ ಸದ್ಯಕ್ಕೆ ಅಪೋಲೋ ಆಸ್ಪತ್ರೆ ವೈದ್ಯರು ಹೇಳಿರುವಂಥ ಪ್ರಕಾರ ಆರೋಗ್ಯದ ರಿಪೋರ್ಟನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. ಅವರು ಹೇಳಿರುವಂಥ ಪ್ರಕಾರ ಅವರಿಗೆ ಜ್ವರ ಇತ್ತು, ವೈರಲ್ ಫೀವರ್ ಇತ್ತು, ಅದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡಿದ್ದೀವಿ, ತೀರಾ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ. ಜೊತೆಗೆ ಇದೆಲ್ಲವೂ ಕೂಡ ಗೊತ್ತಾಗಿದ್ದು 12 ವರ್ಷಗಳ ನಂತರ ಮದಗಜ ರಾಜ ಅನ್ನೋ ಒಂದು ಸಿನಿಮಾ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಂದರ್ ಸಿ, ನಮ್ಮ ನಟಿ ಖುಷ್ಬು ಅವರ ಪತಿ ಡೈರೆಕ್ಟ್ ಮಾಡುವಂಥ ಸಿನಿಮಾ ಅದು. ಸೊ ಅದರ ಒಂದು ಪ್ರೆಸ್ ಮೀಟ್ಗೋಸ್ಕರ ಅವ್ರು ಬಂದಾಗ ಈ ಎಲ್ಲ ವಿಚಾರ ರಿವೀಲ್ ಆಯಿತು. ಎಷ್ಟು ಮಟ್ಟಿಗೆ ಅಂತಂದರೆ, ನನಗೆ ನೆನಪಿರೋ ಹಾಗೇ ಕೆಲ ತಿಂಗಳ ಹಿಂದೆ ವಿಶಾಲ್ ಮಾತನಾಡಿರುವಂಥ ವಿಡಿಯೋ ಇದೆ. ಇತ್ತೀಚೆಗೆ ವಿಜಯ್ ಅವರ ಹುಟ್ಟುಹಬ್ಬ ಬಂದಾಗಲೂ ಕೂಡ ಅವ್ರು ವಿಶ್ ಮಾಡಿದಂಥದ್ದು ಕೂಡ ನಾವು ನೋಡಿದ್ವಿ. ಸೊ ಈ ಥರ ಭಾಳ ಫಿಟ್ ಆ್ಯಂಡ್ ಫೈನ್ ಆಗ್ತಿದ್ದಂಥವರು ಯಾಕೆ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿತ್ತು. ಆದರೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವೈರಲ್ ಫೀವರ್ ಅಂತ. ಮೇ ಬಿ ಡಾಕ್ಟರ್ ಇರುವಂಥ ಸಮಸ್ಯೆನೇನಾದರೂ ಅಭಿಮಾನಿಗಳು ಟೆನ್ಷನ್ ಆಗ್ತಾರೆ ಅನ್ನೋ ರೀತಿಯಾಗಿ ಆ ಒಂದು ಅರ್ಥದಲ್ಲಿ ಆ ಒಂದು ವಿಚಾರವನ್ನು ತಿಳ್ಕೊಂಡು ಈ ಒಂದು ಮಾಧ್ಯಮ ಪ್ರಕಟಣೆ ಅಥವಾ ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನು ಕೊಟ್ಟರೆ, ಅಥವಾ ನಿಜಕ್ಕೂ ಅವರಿಗೆ ವೈರಲ್ ಫೀವರ್ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಉಳ್ಕೊಂಡಿದೆ. ಸದ್ಯಕ್ಕೆ ಎಲ್ಲರ ಬಯಕೆ ಏನು ಅಂತಂದರೆ, ಅವರಿಗೆ ಇದು ಜ್ವರವಾಗೇ ಇರಲಿ, ತೀರಾ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಬೇಡ ಅಂತ. ಯಾಕಂದರೆ ಇನ್ನೂ ಭಾಳ ಫ್ಯೂಚರ್ ಇರುವಂಥ ನಟ. ಹೇಳಿ ಕೇಳಿ ನಮ್ಮ ನಟ ಪುನೀತ್ ರಾಜ್ಕುಮಾರ್ ಅವರ ಭಾಳ ಸ್ನೇಹಿತರು, ಜೊತೆಗೆ ಅವರ ಏನು ಒಳ್ಳೆಯ ಸಾಮಾಜಿಕ ಕೆಲಸಗಳಿದೆ
ಅದನ್ನು ನಾನು ಒಬ್ಬ ತಮ್ಮನಾಗಿ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಮಾಡ್ತೀನಿ ಮುಂದೆ ನಿಂತು ಅಂತ ಕಳೆದ ಬಾರಿ ಅವರು ಅಪ್ಪು ಅವರ ನಮನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದರು. ಶಿವಣ್ಣ ಜೊತೆ ಕೂಡ ನಿಂತು ಪ್ರಾಮಿಸ್ ಮಾಡಿದರು. ಸೊ ಇಂಥ ನಟರು ಇನ್ನಷ್ಟು ಟೈಮ್ ಸೇವೆ ಸಲ್ಲಿಸಬೇಕು, ಸಾಮಾಜಿಕ ಸೇವೆ ಸಿನಿಮಾದಲ್ಲೂ ಕೂಡ ಕಂಡು ಬರಬೇಕು, ಒಂದು ದೊಡ್ಡ ಹೆಸರನ್ನ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಶಯ. ಸೊ ಇದು ವಿಶಾಲ್ ಅವರ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್. ಸದ್ಯಕ್ಕೆ ಅಪೋಲೋ ಆಸ್ಪತ್ರೆಯ ವೈದ್ಯರು ಹೇಳಿರುವಂಥ ಪ್ರಕಾರ ಒಂದು ವೈರಲ್ ಫೀವರ್ ಅಂತ ಹೇಳಿದ್ದಾರೆ. ಮುಂದೇನಾದರೂ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಮೇ ಬಿ ಅದನ್ನು ಅಪ್ಡೇಟ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.